ಪ್ರವಾಹಕ್ಕೆ ಮಳೆ ಕಾರಣ ಅಂತಾರೆ. ಆದರೆ ನೇಪಾಳದಲ್ಲಿ ಆಗಿರೋ ಈ ದಿಢೀರ್ ಪ್ರವಾಹ ಇದೆಯಲ್ಲ, ಇದು ಎದೆ ನಡುಗಿಸೋ ಪ್ರವಾಹ. ಯಾವನಾದರೂ ನಿರೀಕ್ಷೆ ಮಾಡೋಕ್ಕಾದ್ರೂ ಸಾಧ್ಯನಾ? ಇದ್ದಕ್ಕಿದ್ದಂತೆ ಮಳೆ ಬಂದ ಹಿಂದೇನೆ ಸೆಕೆಂಡುಗಳಲ್ಲೇ ಪ್ರವಾಹನೂ ಬಂದು ಮನೆ ಮಠ ಕೊಚ್ಚಿ ಹೋಗೋದನ್ನು ಇಮ್ಯಾಜಿನ್ ಆದರೂ ಮಾಡ್ಕೊಳ್ಳೋಕೆ ಸಾಧ್ಯನಾ? ಆದರೆ ನೇಪಾಳದಲ್ಲಿ ಹಿಂಗಾಗಿದೆ. ಆ್ಯಕ್ಚುಯಲಿ ಇದಕ್ಕೆ ಏನು ಕಾರಣ ಅಂದರೆ ಉತ್ತರ ಭೂಕಂಪ. ಅರೆ, ಮೇಘಸ್ಫೋಟದ ಮಳೆಗೂ ಭೂಕಂಪಕ್ಕೂ ಎಲ್ಲಿಂದೆಲ್ಲಿ ಸಂಬಂಧ ಅಂತೀರ? ಒಂದೊಂದೇ ಹೇಳ್ತಾ ಹೋಗ್ತೀವಿ ನೋಡಿ. ಇದು ಪ್ರತಿಯೊಬ್ಬರು ತಿಳ್ಕೋಬೇಕಾದ ಪಾಠ. ಇದು ಅರ್ಥ ಆಗಿ ತಿದ್ದುಕೊಂಡ್ರೆ ಮಾತ್ರ ನಾವು ನಮ್ಮ ಮುಂದಿನ ಜನ್ರೇಷನ್ನವರನ್ನು ಬದುಕೋಕೆ ಬಿಟ್ಟು ಹೋಗ್ತೀವಿ. ಇಲ್ಲ ಅಂದರೆ ನಾವು ನರಕ ನೋಡ್ತೀವಿ, ಮುಂದೆ ಹುಟ್ಟೋರಿಗೂ ನರಕ ಸೃಷ್ಟಿ ಮಾಡಿ ಹೋಗ್ತೀವಿ. ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಅಪ್ಪಟ ಸೈನ್ಸ್ ಸ್ಟೋರಿ. ಏನಾಗಿದೆ ಅಂದರೆ, ನಿಮಗೆ ಹಿಮಾಲಯ ಗೊತ್ತಲ್ಲ, ಅವು ಇಂಡಿಯನ್ ಪ್ಲೇಟ್ ಮತ್ತು ಯುರೋಪಿಯನ್ ಪ್ಲೇಟ್ಸ್ ಪರಸ್ಪರ ಡಿಕ್ಕಿ ಹೊಡೆದೇ ಸೃಷ್ಟಿಯಾಗಿರೋ ಬೆಟ್ಟಗಳು. ಪ್ಲೇಟ್ ಅಂದರೆ ಊಟ ತಿಂಡಿ ಪ್ಲೇಟ್ ಅಲ್ಲ ಕಣ್ರಿ. ಭೂಖಂಡದ ಒಂದು ದೊಡ್ಡ ತುಂಡನ್ನು ಪ್ಲೇಟ್ ಅಂತ ಜಾಗ್ರಫಿಕಲಿ ಕರೀತಾರೆ. ಈ ಇಂಡಿಯನ್ ಪ್ಲೇಟ್ ಪ್ರತಿ ವರ್ಷ 4 ರಿಂದ 5 ಸೆಂಟಿಮೀಟರ್ನಷ್ಟು ಯುರೋಪಿಯನ್ ಪ್ಲೇಟ್ಸ್ ಕಡೆ ಮೂವ್ ಆಗುತ್ತೆ. ಈ ಟೈಮಲ್ಲಿ ಸಬ್ಡಕ್ಷನ್ ಝೋನ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ? ಭೂಮಿ ಒಳಗೆ. ಹಾಗೆ ಸೃಷ್ಟಿಯಾದ ಫಾಲ್ಟ್ ಲೈನ್ಸ್ ಇದೆಯಲ್ಲ, ಅದರಿಂದ ಹುಟ್ಟಿರೋದೇ ಈ ಹಿಮಾಲಯ ಬೆಟ್ಟಗಳು. ಇವು ನಮ್ಮ ಪಶ್ಚಿಮ ಘಟ್ಟಗಳ ಥರ ಅಲ್ಲ, ಯಂಗ್ ಪರ್ವತಗಳು. ಅಂದರೆ ಈಗಲೂ ಬೆಳೀತಾನೇ ಇದ್ದಾವೆ. ಹಾಗಾಗಿ ಇಲ್ಲಿನ ಮಣ್ಣು ಬಂಡೆ ಯಾವುದು ಗಟ್ಟಿ ಅಲ್ಲ. ಸೊ ಇಂಥ ಬೆಟ್ಟಗಳ ಟಾಪಲ್ಲಿ ಬರೀ ಕಾಡು ಬಂಡೆ ಅಷ್ಟೇ ಇರಲ್ಲ, ಹಿಮದ ದೊಡ್ಡ ದೊಡ್ಡ ಬಂಡೆಗಳೂ ಇರ್ತವೆ. ಅವುಗಳನ್ನು ನೀರ್ಗಲ್ಲು ಅಂತಾರೆ. ಅಂಥದ್ದೊಂದು ನೀರ್ಗಲ್ಲು ಕುಸಿದಿರೋ ಕಾರಣ ಸಂಭವಿಸಿರೋ ಪ್ರವಾಹ ಇದು. ಅದು 2000 ಅಡಿ ಅಗಲ ಇದ್ದ ನೀರ್ಗಲ್ಲು ಅಂದರೆ ಮಂಜಿನ ಗಡ್ಡೆ, ಐಸ್ ಕ್ಯೂಬ್ ಅಂತ. 2000 ಅಡಿ ಅಗಲದ ಮಂಜುಗಡ್ಡೆ ಬೆಟ್ಟದ ಮೇಲಿತ್ತು. ಆ ಟೈಮಲ್ಲೇ ಮೇಘಸ್ಫೋಟ ಆಯಿತು. ಮೇಘಸ್ಫೋಟ ಅಂದರೆ ಗೊತ್ತಲ್ಲ, ಬರೀ 1 ನಿಮಿಷದಲ್ಲಿ 100 ಮಿಲಿಮೀಟರ್ ಮಳೆ ಅಥವಾ ಅದಕ್ಕಿಂತ ಜಾಸ್ತಿ ಮಳೆ ಸಡನ್ ಆಗಿ ಬಂದರೆ ಅದನ್ನು ಮೇಘಸ್ಫೋಟ ಅಂತಾರೆ. ಅಂಥದ್ದೊಂದು ಮೇಘಸ್ಫೋಟ ಆಗಿದೆ. ಆ ಮೇಘಸ್ಫೋಟ ಬಿದ್ದಿರೋದು ಇದೇ ನೀರ್ಗಲ್ಲುಗಳ ಮೇಲೆ. ಆ ಸ್ಪೀಡಿಗೆ 2000 ಅಡಿ ಅಗಲದ ನೀರ್ಗಲ್ಲು, ಅಂದರೆ 3/4 ಕಿಲೋಮೀಟರ್ ಅಗಲದ ನೀರ್ಗಲ್ಲು ಢಮಾರಾಗಿದೆ. ಆ ನೀರ್ಗಲ್ಲು ಭೂಮಿಯಿಂದ 17,000 ಅಡಿ ಎತ್ತರದಲ್ಲಿತ್ತಂತೆ. ನೀರ್ಗಲ್ಲು ಮೇಘಸ್ಫೋಟಕ್ಕೆ ಢಮ್ ಆಗಿ 4,000 ಅಡಿ ಕೆಳಕ್ಕೆ ಬಿದ್ದಿದೆ. ಇನ್ನೊಂದು ಸಲ ಕೇಳಿಸ್ಕೊಳ್ಳಿ. 17,000 ಅಡಿ ಎತ್ತರದಲ್ಲಿದ್ದ 2,000 ಅಡಿ ಅಗಲದ ನೀರ್ಗಲ್ಲು ಸಡನ್ ಆಗಿ 4,000 ಅಡಿ ಕೆಳಕ್ಕೆ ಕುಸ್ಕೊಂಡಿದೆ. ಅದರ ಎಫೆಕ್ಟ್ ಏನಾಗಿರಬಹುದು? ಅದೇ ಈಗ ಸೃಷ್ಟಿಯಾಗಿರೋ ನೇಪಾಳದ ರಣಭೀಕರ ಪ್ರವಾಹ. ಜಸ್ಟ್ ಸೆಕೆಂಡಲ್ಲಿ ಆದ ಈ ಪ್ರಳಯಕ್ಕೆ ಮಣ್ಣಷ್ಟೇ ಅಲ್ಲ, ದೊಡ್ಡ ದೊಡ್ಡ ಬಂಡೆಗಳೇ ದಬಾಲನೆ ಬಿದ್ದಿವೆ. ನೀರಿನ ಫೋರ್ಸ್ ಎಷ್ಟಿದೆ ಅಂದರೆ ಬಂಡೆಗಳನ್ನು ಪ್ರವಾಹ ತಳ್ಳಿಕೊಂಡು ಹೋಗ್ತಾ ಇದೆ. ನೀರಿನಲ್ಲಿ ಮುಳುಗಬೇಕಿದ್ದ ಬಂಡೆಗಳು ಕೂಡ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗ್ತಿದ್ದಾವೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಹಾಗೆ ನೀರ್ಗಲ್ಲು ಬಿದ್ದ ಫೋರ್ಸಿಗೆ ಮೊದಲೇ ಸಡಿಲವಾಗಿರೋ ಹಿಮಾಲಯದ ಬೆಟ್ಟಗಳ ಮೇಲೆ 4.4 ತೀವ್ರತೆಯ ಒಂದು ಭೂಕಂಪ ಆಗಿದೆ. ಅದು ಆಗಿಲ್ಲ ಅಂತಲೂ ಒಂದು ವಾದ ಇದೆ. ಒಟ್ಟೊಟ್ಟಿಗೆ ಬಂದ ಮೇಘಸ್ಫೋಟ, ಮಳೆ, ಪ್ರವಾಹ, ನೀರ್ಗಲ್ಲು ಸ್ಫೋಟ, ಬಂಡೆಗಳ ಕುಸಿತದ ಜೊತೆ ಭೂಕಂಪನೂ ಸೇರಿ ಹಿಮಾಲಯ ಅಕ್ಷರಶಃ ನಡುಗಿ ಹೋಗಿದೆ. 2,000 ಅಡಿ ಅಗಲದ ನೀರ್ಗಲ್ಲು ಎಷ್ಟು ದಪ್ಪ ಇರಬಹುದು ವೀಕ್ಷಕರೇ? ಅಷ್ಟು ಅಗಲ ಇರೋ ನೀರ್ಗಲ್ಲಿನ ದಪ್ಪ ಮಿನಿಮಮ್ 50 ಅಡಿ ಇರುತ್ತೆ. ಜಸ್ಟ್ ಇಮ್ಯಾಜಿನ್.
50 ಅಡಿ ದಪ್ಪದ 2000 ಅಡಿ ಅಗಲ ಇರೋ ಐಸ್ ಕ್ಯೂಬ್ ಅಂದ್ಕೊಳ್ಳಿ. ಸಡನ್ ಆಗಿ ಬಿದ್ದರೆ ಏನಾಗುತ್ತೆ? ಈಗ ನೇಪಾಳದಲ್ಲಿ ಆಗಿರೋದು ಅದೇ. ಐಸ್ ಕ್ಯೂಬ್ ಬಿದ್ದರೆ ಬಂಡೆಗಳ್ಯಾಕೆ ಬೀಳ್ತವೆ ಅಂತೀರೇನೋ? 2000 ಅಡಿ ಅಗಲ 50 ಅಡಿ ದಪ್ಪದ ನೀರ್ಗಲ್ಲಿನ ತೂಕ ಎಷ್ಟಿರುತ್ತೆ ಅಂದರೆ ಲಕ್ಷಾಂತರ ಟನ್ ಇರುತ್ತೆ. ಲಕ್ಷಾಂತರ ಟನ್ ತೂಕ ಇರೋ ನೀರ್ಗಲ್ಲು ದಬ್ಬಂತ ಬಿದ್ದರೆ ಏನಾಗಬೇಕಿತ್ತೋ ಅದೇ ಆಗಿದೆ. ಹಾಗೆ ಬಿದ್ದ ನೀರು ಡೈರೆಕ್ಟ್ ಆಗಿ ಕೆಳಗೆ ಇದ್ದ ಲೇಂಡೆಕೋಲ, ಭೋಟೆಕೋಶಿ, ತ್ರಿಶೂಲಿ ಅನ್ನೋ 3 ನದಿಗಳಿಗೆ ಬಿದ್ದಿದೆ. ನದಿಯಲ್ಲಿ ಇದ್ದ ನೀರು ಮತ್ತು ಲಕ್ಷಾಂತರ ಟನ್ ತೂಕದ ಹಿಮದ ಬಂಡೆ, ಮೇಘಸ್ಫೋಟ ಎಲ್ಲ ಕಂಬೈನ್ ಆಗಿ ಒದ್ಕೊಂಡು ಬಂದಿದೆ. ಹಾಗೆ ಹೀಗೆ ನೀರು ಬಂದಾಗ ಬೇರೆ ಬೇರೆ ಗ್ಲೇಸಿಯರ್ಸ್ ಕೂಡ ಕರಗುತ್ತೆ. ಅಂದರೆ ಹಿಮಾಲಯ ಅಲ್ವಾ, ಅಲ್ಲಿ ನೀರು ಎಲ್ಲ ಕಡೆ ಹರ್ಕೊಂಡೇ ಹೋಗಲ್ಲ. ಈಗ ಬೇರೆ ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತದ ಪರಿಣಾಮ ನೀರು ಐಸ್ ಆಗಿರುತ್ತೆ. ಹಾಗೆ ಐಸ್ ಆಗಿದ್ದ ನೀರೆಲ್ಲ ಸಡನ್ ಆಗಿ ನೀರಾಗಿ ಚೇಂಜ್ ಆದಾಗ ಏನಾಗಬಾರ್ದಿತ್ತೋ ಅದೇ ಆಗಿದೆ. ಹಿಂದೆಲ್ಲ ಹಾಗೇ ಇಲ್ವಾ ಅಂತೀರಾ? ಇಲ್ಲೇ ಇರೋದು ಎಚ್ಚರಿಕೆ. ಈ ಪ್ರವಾಹ ಆಗಿರೋದು ಚೀನಾ, ನೇಪಾಳ ಮತ್ತು ಟಿಬೆಟ್ ಬಾರ್ಡರ್ನಲ್ಲಿ. ಚೀನಾದವರು ಏನು ಮಾಡಿದ್ದಾರೆ ಅಂದರೆ, ಚೀನಾ ನೇಪಾಳದ ಮಧ್ಯೆ ಬೆಲ್ಟ್ ರೋಡ್ ಕಾಮಗಾರಿ ಮಾಡ್ತಿದ್ದಾರೆ. ಮೊದಲೇ ಹಿಮಾಲಯ, ಅಲ್ಲಿ ಕಂಡ ಚಿಕ್ಕ ಚಿಕ್ಕ ನದಿಗಳನ್ನೆಲ್ಲ ಬೇರೆ ಕಡೆ ಡೈವರ್ಟ್ ಮಾಡಿ ನದಿಗಳನ್ನೇ ತಿರುಗಿಸ್ಬಿಟ್ಟಿದ್ದಾರೆ. ಒಂದು ಕಡೆ ಬಂಡೆಗಳನ್ನು ಒಡೆಯೋಕೆ ಡೈನಮೈಟ್ ಬಳಸಿ ಬಂಡೆಗಳೇ ಲೂಸ್ ಆಗ್ತಿದ್ದಾವೆ. ಬಂಡೆ ಲೂಸ್ ಆದರೆ ನೆಲ ಕೂಡ ಸಡಿಲಾಗುತ್ತೆ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತೀವಿ, ಇದು ನಮ್ಮ ಪಶ್ಚಿಮ ಘಟ್ಟದಂತೆ ಗಟ್ಟಿಯಾಗಿರೋ ಬೆಟ್ಟಗಳಲ್ಲ. ಪಶ್ಚಿಮ ಘಟ್ಟದಲ್ಲಿರೋ ಬೆಟ್ಟಗಳ ವಯಸ್ಸು 15 ಕೋಟಿ ವರ್ಷ. ಹಿಮಾಲಯ ಬೆಟ್ಟಗಳಿಗೆ ಜಸ್ಟ್ 4-5 ಕೋಟಿ ವರ್ಷ ಅಷ್ಟೇ. ಪಶ್ಚಿಮ ಘಟ್ಟ ಇದಾವಲ್ಲ, ಇವೆಲ್ಲ ಡೈನೋಸಾರ್ ಇದ್ವಲ್ಲ, ಅದಕ್ಕೂ ಮೊದಲೇ ಇದ್ದ ಬೆಟ್ಟಗಳು. ಜ್ವಾಲಾಮುಖಿ ಭೂಖಂಡಗಳ ಮುರಿತದಿಂದ ಉಂಟಾಗಿರೋ ಬ್ಲಾಕ್ ಪರ್ವತಗಳು. ಆದರೆ ಹಿಮಾಲಯ ಹಂಗಲ್ಲ, ಅವುಗಳನ್ನು ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಹಿಮಾಲಯದ ಮೇಲೆ ಪ್ರತಿ ವರ್ಷ 6-7 ಸಾವಿರ ಮೀಟರ್ ಎತ್ತರ ಗ್ಲೇಸಿಯರ್ಸ್ ಇರುತ್ತೆ. 6-7 ಸಾವಿರ ಮೀಟರ್ ಅಂದರೆ 6-7 ಕಿಲೋಮೀಟರ್ ಅಂತ. ಬೇಸಿಗೆ ಬಂದಾಗ ಆ ಗ್ಲೇಸಿಯರ್ಸ್ ಕರಗಿ ನೀರಾಗಿ ಹರಿಯುತ್ತೆ. ಆದರೆ ಪಶ್ಚಿಮ ಘಟ್ಟಗಳು ಹಾಗಲ್ಲ, ಇಲ್ಲಿ ಮಂಜು ಮಾತ್ರ ಇರುತ್ತೆ. ಆದರೆ ಡೆವಲಪ್ಮೆಂಟ್ ಹೆಸರಲ್ಲಿ ಕೊರಿತಾ ಹೋದರೆ ಪಶ್ಚಿಮ ಘಟ್ಟದ ಬೆಟ್ಟ ಕಾಡುಗಳು ಡ್ಯಾಮೇಜ್ ಆದರೆ ವೀಕ್ಷಕರೇ, ಇದು ಹಿಮಾಲಯಕ್ಕಿಂತ ಡೇಂಜರ್ ಆಗ್ತವೆ. ಎಚ್ಚರಿಕೆ ಇರಲಿ.